ಗೈಸ್, ಸದ್ಯಕ್ಕೆ ಯಲ್ಲಾಪುರಕ್ಕೆ ನಮ್ಮ ಪಯಣ ಶುರುವಾಗಿದೆ. ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ. ಎಂತ ಚಂದದ ಊರು, ಎಂತ ಚಂದದ ವ್ಯೂ. ನೋಡ್ರಿ 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 ಈ ಕಡೆ ಯಾಕೆ ಮಸ್ತ್ ಐತೆ ನೋಡ್ರಿ. ಗೊಗ್ಗ ಏನು ಗೊಗ್ಗ ಏನು ಹಗರಿ ಗ್ಯಾಂಗ್ ಹೆಂಗೈತಿ? ಒಬ್ಬ ಇದನ್ನ ಫಾರ್ಚುನರ್ ತೊಗೊಂಬಂದಿ ಗೊತ್ತ ಕೇರಳದ್ದು. ಗೊತ್ತು ಗೊತ್ತ. ಅವ್ನ್ ಬಾ ಕಾಡತ್ತೀನಿ, ಹಿಂದಿಂದ ಫ್ಲಾಶ್ ಲೈಟ್ ಕೊಡ್ಕೊಂಡು ನಮ್ಮ ಮುಂದೆ ನಾವು ಬಿಡುವಲ್ಲಿ, ಹಿಂದೆ ನೀ ಬಿಡುವಲ್ಲಿ. ನಿಮ್ಮಂತವ್ರನ್ನ ಅರ್ಜೆಂಟ್ ಆಗಿ ಪೊಲೀಸ್ ಹಿಡ್ಕೊಡ್ಬೇಕು. ಅವ ಸ್ಲೋ ಮಾಡಿದಾಗ ಮಾಡ್ತಾನ, ನಾನು ಸ್ಲೋ ಮಾಡಿದಾಗ ಮಾಡ್ತಾನೆ, ಮುಂದೆ ಬರ್ತಾನೆ, ಮಾತ್ರ ಸ್ಲೋ ಬರ್ತೀನಿ. ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಣ್ಣ ಫುಲ್ ಟ್ಯಾಂಕ್. ಹಾಂ, ಪೆಟ್ರೋಲ್. ಡೀಸೆಲ್ ಅಲ್ಲ, ಈ ಸ್ವಲ್ಪ ಡೀಸೆಲ್ ಆಮೇಲೆ ಹಾಕತ್ತೆ, ಈಗ ಬೇಡ. ಅಣ್ಣ ಯಲ್ಲಾಪುರ ಎಷ್ಟು ಕಿಲೋಮೀಟರ್? 28 ಅಣ್ಣ. ಕಾಡ ಬರ್ತಾವೆ, ಚಲೋ ಅಣ್ಣ. ಕರೆ ಹೇರ್ ಸ್ಟೈಲ್ ನೋಡ ಅಣ್ಣ, ದಾರಿ ರಬೀಶ್. ಜಗದ ನಿಯಮಗಳು ಯಾರೇನು ಮಾಡೋಕ್ಕಾಗುತ್ತೆ. ಜಗದ ನಿಯಮ ಅಂತಾರೆ. ಏನೇನು ₹100 ಹಿಡಿತಿಲ್ಲ ನಾ, ಅದು ಎಕ್ಸ್ಟ್ರಾ ನೀವು ಬಿಟ್ಟು ಅಂದಂಗಿಂದ ಗೋವಾ ಕಟ್ಟೈತದ. ಎಷ್ಟು ಚಾಲು ಮಾಡಿ ಹಾರಿಸಿ ಇರ್ತೈತೆ ಅರ್ಧ. ಚಂದ ಭಾಳ. ಓ ಚಂದ ಇವ. ನೀ ಭಾಳ ಚಂದ ಇದೀವಪ್ಪ, ಅದಕ್ಕೆ ನೀ ವಿಡಿಯೋ ಮಾಡತ್ತಿ. ನಾನು ನೋಡಿ ಹೆಂಗ್ ಸರಿಯಾದ ದುಳಗುಡ ನೀವು. ಒಂದು ಮೂಕ ಭಂಗಿಗೆ ಕೋಟಿ ಭಾವ ತೆರೆಯುವ. ಹಲೋ ಯಾಕೆ ನೋಡ್ರಿ ಅಂಕಲ್ರಾಗ್ಯಾರು ಎಂತದ್ ಮಾಡ್ತಾರ ನೋಡ್ರಿ ಕಾಡ್ನ್ಯಾಗ. ತಿಳಿತೈತಿಲ್ಲ ಪ್ರಕೃತಿ ಸೌಂದರ್ಯವನ್ನ ಉಳಿಸಿ ಕಾಪಾಡ್ಕೊಂಡು ಹೋಗ್ಬೇಕಾದಂತದ ನಿಮ್ಮಂತ ಆದ್ಯ ಕರ್ತವ್ಯ ಅದ. ಅದನ್ನ ಬಿಟ್ಟು ನೀವೇನ್ ಮಾಡ್ತೀರಾ? ಈ ತರ ಬಂದು ಕೂಗ್ ಹಿಡ್ತೀರಾ. ನಿಮ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡಿ, ಎಲ್ಲಾ ಕಡೆ ಅಂಟಿಸ್ಬಿಡ್ತೀವಿ. ಹೆಲಿಕಾಪ್ಟರ್ ಅದ ಹೇಳ್ತೈತಿ ರಾಕೆಟ್ ಅದ ಮಾತಿದಕ್ಕ ಸಕ್ಕತ್. ನಮ್ಮ ಸೈಡ್ ಎಲ್ಲ ಬಂದದೆ. ಸಾತೋಡಿ ಫಾಲ್ಸ್ ಹಂಗಿನ ಬ್ರಿಡ್ಜ್ ಎಲ್ಲೂ ಹೋಗುದಿಲ್ಲ. ಸಾಧ್ಯ ಹೋದಲ್ಲಿ ಪ್ರೀತಿಸೋಣ ಡ್ಯೂಡ್, ಕರ್ಕೊಂಡದೇನಿದೆ. ಇಲ್ಲಿ ಯಾವ ಫಾಲ್ಸ್ ಇದೆ? ಮಾಗೋಡು ಫಾಲ್ಸ್ಗೆ ಇಲ್ಲಿ ಹೋಗ್ಬೇಕು. ಇಲ್ಲಿ ಟಿಕೆಟ್ ತೊಗೋಬೇಕಾಕತಿ. ಅದಕ್ಕಿಂತ ಮುಂಚೆ ಇಲ್ಲಿ ಅಂಟಿ ಅಂಗಡಿ ಐತಿ. ಸೊ ಇಲ್ಲಿ ಬಂದು ಚಾಗಿ ಕುಡಿದೀವಿ ಫಸ್ಟ್ ಕ್ಲಾಸ್. ಎಲ್ಲರೂ ಏನೈತಿ, ಹಾಂ ನೀರಾಗಿ ಚಾ ಮಾಡ್ತಾರೆ ಫಸ್ಟ್ ಕ್ಲಾಸ್. ಚಾ ಪುಡಿಯಾಗ ಚಾ ಮಾಡ್ತಾರೆ. ಸೊ ಇವರೆಲ್ಲ ತಯಾರಾಗತ್ತಾರ. ಹಲ್ಕಿಸತ್ತ ನನ್ನ ಸ್ವಲ್ಪ ಅಕ್ಕವ್ರು ಏನೋ ಇಲ್ಲೇನೋ ಗಂಟು ಕಟ್ಕೊಳತ್ತಾರ. ಸೊ ಹಿಂಗೆ ನಡೆದೈತಿ. ಅಕ್ಕವ್ರಿಗೆ ಪಾಪ ಜೀವನ ವಾಜ್ಯ ಆಗ್ಬಿಟ್ಟೈತಿ ಅವ್ರಿಗೆ ಇವತ್ತು. ರೈಡಿಂಗ್ ಹೆಂಗೈತೆ ಅಕ್ಕ? ಮಸ್ತ್ ಐತಿ. ರೈಡ್ ಮಾಡ್ತಾ ಮಾಡ್ತಾ ಸೀರಿಯಸ್ ಆಗಿಬಿಟ್ರು. ಓಹೋ ಚಸ್ಮಾ. ಓಹೋ ಸೊ ಇಲ್ಲೇನೈತಿ, ನಮಗೆ ₹20 ಒಂದು ಬೈಕಿಗೆ ₹20 ಟಿಕೆಟ್ ಕೊಡ್ತಾರ. ಇಲ್ಲಿಂದ ನಾವು ಮುಂದೆ ಹೋಗ್ಬೇಕು 4 ಬೈಕಿಗೆ. ಓಕೆ ಅಂಕಲ್, ಥ್ಯಾಂಕ್ ಯು. 1 2 3 4 ಮೊಬೈಲ್ ಜಾಕೆಟ್ ಅಕ್ಕ ತುಳಕ ಹಿಡ್ಕೋಕ ಗಚ್ಚಿ ಹಿಡ್ಕೋಕ. ಏನ್ರಿ ಜಾಗ ಇದು? ನೆಕ್ಸ್ಟ್ ಲೆವೆಲ್ ಐತಿ ನೋಡ್ರಿ ಇದು. 3ನೇ ಗೇರದಾಗ ನಮ್ಮ ಗಾಡಿ ಹೇಳ್ವಾತ್ರಿ. ಆಗೋದು ಜಲಪಾತ. ಸ್ವಲ್ಪ ಹಾದಿ ರಾಂಗ್ ಐತ್ರಿ, ಸ್ವಲ್ಪ ನಿಧಾನವಾಗಿ ಆದಷ್ಟು ನಿಧಾನ ಅಂದ್ರೆ ನಮ್ಮ ನಿಧಾನ ಅಲ್ಲ, ಒಂದು ಸ್ವಲ್ಪ ಹೋಗ್ತಾಗ್ತದೆ. ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಮಾಡ್ತೀವಿ ನಮ್ಮಲ್ಲಿ. ಅಂದ್ರೆ ಕಾಡೋದು ನೋಡ್ರಿ ಒಮ್ಮೆ ಖುಷಿ. ಗೈಸ್ ಇವನ್ ಚಾಲು ಆತ್ ನೋಡ್ರಿ. ಈಗ ಚೈನ್ ಸ್ಪ್ರಾಕೆಟ್ ಸ್ಟಾರ್ಟ್ ಆಗೈತತ್ತ.
ಇದೀಗ ಟಯರ್ ಹೋಗಿತ್ತು, ಈಗ ಚೈನ್ ಸ್ಪ್ರಾಕೆಟ್ ಹೋಯ್ತು. ಇನ್ನು ಹೋಗಿ ಗುಡ್ದವ ಇನ್ನು ನಮ್ಮನ್ನು ಕಾಡಿ ಕೊಂದು ಕ್ಲಾಸ್ ಮಾಡಿ ಕೊಲ್ಯಾಪ್ಸ್ ಮಾಡಿ ಹೋಗ್ಬಿಡ್ತಾನ. ಸೊ ಇಲ್ಲಿ ಬಂದಿವಿ. ಮತ್ತೆ ಇಲ್ಲೂ ಪ್ರವೇಶ ಶುಲ್ಕ 30 ರೂಪಾಯಿ ಐತಿ. ಪಾರ್ಕಿಂಗ್ ಚಾರ್ಜ್ ಐತಿ. ಪಾರ್ಕಿಂಗ್ ಎಷ್ಟು ಚಂದ ಐತಿ ನೋಡ್ರಿ. ನಮ್ಮ ಗಾಡಿ ಸುದ ನೆಟ್ಟಾಗ ನಿಂದ್ರ ಅಲ್ಲಿ ಆ ಕಡೆ ಒಂಕಾಡಿಸಿ ಮಾಡಿ ನಿಂದಿರ್ತಾವ. ಇದ ಮುಗ್ದಿಲ್ಲ. ನಮ್ಮ ಜೀವನ ಏನು ಚಂದ ಇಲ್ಲ ಮತ್ತೆ. ಇಲ್ಲ ನಿಮ್ಮ ಏನು ಜೀವನ ಚಂದ ಇಲ್ಲ ಮತ್ತೆ. ಇವ್ರದೊಂದು ಬೇರೆ ಆದ್ರೆ ನಿಮ್ದೊಂದು ಜೀವನ ಬೇರೆ ಐತಿ. ಯಾರು ಜೀವನ ಚಲೋ ಐತಿ? ಯಾರು ಜೀವನ ಚಲೋ ಐತಿ? ಯಾರು ಚಲೋ ಇಲ್ಲ ಅಂದ್ರೆ ಚಲೋ ಇರ್ತೇನೆ. ನಾನು ಚಲೋ ಒಟ್ಟು ಚಲೋ ಐತೆ ಅನ್ನೋದು ದೇವ್ರ ತಾಸ್ ತೋತಿರ್ತಾನೆ, ಹಂಗೆ ನಡೀತಿರ ಅನ್ನೋದಷ್ಟಾಕ ಚಲೋ ಐತಿ ಕೇಳಿ. ರಿಯಾಲಿಟಿ ಯಾರ್ದು ಇರಂಗಿಲ್ಲ. ಏನು ಹೇಳಿರಿ ಸರ್? ಮುತ್ತಿನಂತ ಮಾತೊಂದ ನೀವು ಹೇಳಿದ್ರಿ ಇವತ್ತಿನ ದಿನ. ಮಾಸ್ತರ್ ಮಳೆ ಆಕೈತಿ ತಂದ ರೇನ್ಕೋಟ್ ಗಿನ್ಕೋಟ್ ತಂದೀವಿ. ಇಲ್ಲಿ ನೋಡಿದ್ರೆ ಕಾವ್ ಆಗತೈತಿ. ಯಾಕ? ಸೊ ಪ್ರಯಾಣಿಕರಲ್ಲಿ ವಿನಂತಿ, ನೀವೆಲ್ಲರೂ ಕೂಡ ಫಸ್ಟಿಗೆ ಏನೈತಿ, ಫಸ್ಟ್ 30 ರೂಪಾಯಿ ಕೊಟ್ಟ ಒಂದು ಟಿಕೆಟ್ ತಗೋಬೇಕು. ಹಾಂ ಹಿಂಗೆ ಯಾರು ಹಿಂಗೆ ಹೆಲ್ಪ್ ಬೇಡ್ರಿ, ಹಿಂಗೆ ಖುಷಿ ಆಕೈತಿ. ನಮ್ಮ ಒಟ್ಟು ಹೆಲ್ಮೆಟ್ ಎಲ್ಲ ವಾಜ್ ಇರ್ತಾವ. ಸೊ ಎಲ್ಲಿಟ್ಟು ಹೋಗ್ತೀವಿ ಈಗ ಸದ್ಯಕ್ಕೆ. ಹೆಲ್ಮೆಟ್ ನಮ್ಮ ಜಾಕೆಟ್ಗಳನ್ನು ಈ ಥರ ಮುಚ್ಚಿಟ್ಟಿವಿ. ಸೊ ಇಲ್ಲಿಟ್ಟು ನಡ್ಕೊತ ಹೊಂಟಿವಿ. ಎಲ್ಲರೂ ಯಾವ ಥರ ಮಾಡತ್ತಾರಂದ್ರೆ ಹೆಲ್ಮೆಟ್ ಹತ್ರ ಒಳಗಿಟ್ಟ ಮ್ಯಾಗ ಜಾಕೆಟ್ ಮುಚ್ಚಾಕತ್ತಾರ. ಮಸ್ತ್ ಗೈಸ್. ಇವತ್ತು ಡೇಟ್ ಎಷ್ಟಪ್ಪ ಅಂದ್ರೆ 14ನೇ ತಾರೀಕು. ಸಿಕ್ಕಾಪಟ್ಟೆ ಬಿಸಿಲೈತಿ. ಬರಬೇಡ್ರಿ ನೋಡ್ರಿ ಬರಾಕ್. ಇನ್ನೊಂದು ಸ್ವಲ್ಪ ಮಳೆ ಆಗಲಿ. ಒಂದು ಮಳೆ ಆಗಿ ಒಂದು 4-5 ಮಳೆ ಅದು ಅಂದ್ರೆ ಬರ್ರಿ ನೆಕ್ಸ್ಟ್ ಲೆವೆಲ್ ಇರ್ತದೆ. ಚೆನ್ನಾಗಿದೆ ಗೈಸ್ ಅಲ್ವಾ? ಓಹೋ ಏನ್ರಿ ಇವು ಉಪ್ಪು ಅಣ್ಣ ಮಸ್ತ್ ಐತಲ್ಲೋ ಭಯ್ಯ. ನೆಕ್ಸ್ಟ್ ಲೆವೆಲ್. ಅದು ವ್ಯೂ ಪಾಯಿಂಟ್. ಇಲ್ಲಿ ಏನು ಕಾಣಂಗಿಲ್ಲ, ಪೂರ ಫಾಗ್ ಇರುತ್ತೆ. ಅಲ್ಲ ಇದು ಸ್ಟ್ರೆಚ್ 8 ಕಿಲೋಮೀಟರ್ ಐತಿ ಹಿಂಗ. ಈ ಅಲ್ಲಿ ಮಠ ಅಂದ್ರಣ್ಣ ಅಲ್ಲಿ ಕಾಣ ಅಲ್ಲಿ ಮೇಲೆ ಏರಿ ಹೋಗುದು ಮತ್ತೆ. ಸೊ ಅಲ್ಲಿ ತನ ಹಿಂಗಳು ಹಾಂ ಅಕ್ಕ ಇಲ್ಲಿ ತನ ಬಂದಿದ್ದಕ್ಕೆ ಹೆಂಗೆ ಸಾಗೈತೆ? ಸೂಪರ್. ಸೊ ಈ ಕಡೆ ಎಲ್ಲ ಹೆಂಗೆ ಗೊತ್ತೈತೇನ್ರಿ? ಈ ಕಡೆ ಚಿಕ್ಕಮಂಗ್ಳೂರು ಈ ಕಡೆ ಎಲ್ಲ ಹೆಂಗೆ ಸಿಕ್ಕಾಗ ಫಾರೆಸ್ಟ್ ಟೈಪ್ ಏರಿಯಾ ಇರ್ತೈತಲ್ಲ, ಮಸ್ತ್. ಎಲ್ಲಿ ಬೇಕಲ್ಲಿ ಏನು ಬೇಕಾದಾಗಿರ್ತಾವ ಅದ ಪ್ರವಾಸಿ ಸ್ಥಾನ ಹಾಕವ. ನಿಜ ಹೇಳೇನ, ಇವು ಶೂಸ ರೈಡಿಂಗ್ ಮಾಡಕ್ಕೆ ಅಷ್ಟೇ ಬೆಸ್ಟ್. ಹಾಂ ನಡೆಯಕಲ್ಲ ನಾವು ಬಡವ್ರು ಅದೀವಿ, ನಮ್ಮ ಕಡೆ ರಾಕ್ ಇಲ್ಲ ಅಂತ ಹೇಳಿತ್ಲ, ಟ್ರೆಕ್ಕಿಂಗ್ಗೂ ಇವು ಹಾಕೊಂಬಂದೀವಿ ನಾವು. ಸೊ ಈ ವ್ಯೂ ನೋಡಕ್ಕೆ ಅಲ್ಲಿಂದ ಬಂದಿರೋದು. ಎಂದು ಕಂಡ ಕನಸು ಅದು ನಿನ್ನ ಮಾನಸು, ನಿನ್ನ ಮನಸ್ಸಿಗಾಗಿ ಸೋತೆ. ಸೊ ಇಷ್ಟ ಬಂದ್ರೆ ಸಾಲಂಗಿಲ್ಲ, ಇನ್ನೂ ಮ್ಯಾಗ ಹೋಗ್ಬೇಕು. ಇವು ಸ್ಟೆಪ್ಸ್ಗಳನ್ನು ಏರ್ತಾ ಹೋಗಬೇಕು. ಪೂರ ಟಾಪನ್ ಇದಕ್ಕಿಂತ ಮ್ಯಾಗ ಹೋಗ್ಬೇಕೇನೋ. ಹಾಂ ಇದು ಇಟ ಮುಗಿತು. ಇದಕ್ಕಿಂತ ಮ್ಯಾಲ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ಬೇಕು. ಸೊ ಅಲ್ಲಿಂದ ಬಂದಿರೋದು ಈ ಫಾಲ್ಸ್ ನೋಡಕನಕ. ಸೊ ಯಾಕೆ ಕಲಕ್ಕೆ ನೀರು ಐತಿ? ಈಗೆಲ್ಲ ನೀರು ಹೋಗಿದ್ವಿಲ್ಲ, ಈಗೆಲ್ಲ ಮಳೆ ಆಗಿ ಎಲ್ಲ ಕಡೆ ಎಲ್ಲ ಇನ್ನು ಹರ್ಕೊಂಡ್ ಬರ್ತಿದ್ದೈತ್ಲ. ಸೊ ಒಂದು ಸ್ವಲ್ಪ ದಿನ ಆದ್ರೆ ಇನ್ನೂ ಒಂದು ಸ್ವಲ್ಪ ಮಳೆಗಾಲ ಜಾಸ್ತಿ ಆಗ್ಬೇಕು, ಅವಾಗಿನ ನೆಕ್ಸ್ಟ್ ಲೆವೆಲ್ ಕಾಣ್ತೈತಿ. ಕಣ್ಣು ತುಂಬಿ ನೋಡ್ಬೋದು. ಆದ್ರೆ ಏನು ಮಾಡೋದು ಅವಾಗೆಲ್ಲ ಫಾಗ ಇರ್ತೈತೆ ಜಾಸ್ತಿ. ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದ ಏನು 3ನೇ ಸಲ. ಇದೇನು ಹಿಂಗೆ ಗುಡ್ ಹಿಂಗೆ ಪೂರ ನೋಡಿಲಿ, ಅಲ್ಲಿ ಹಿಡ್ದ ಹಿಂಗೆ ಏರ್ಕೋತ ಬಂದು ಈ ಕಡೆ ಹಿಂಗೆ ಇಳಿದೈತು. ಏನ ಮನೆಗಳದಾವ ತೊಳಗಲ್ಲಿ. ಹಾಂ 3-4 ಮಂದಿ ಮನೆಗಳದಾವ. ಓಕೆ ಎಷ್ಟು 5ಕ್ಕೆ ಬಂದಿದ್ದು ನೋಡಿ. 5ಕ್ಕೆ. ಸೊ ಇವತ್ತು ಮಧ್ಯಾಹ್ನ ಬಿಸ್ಲಾಗ ಕರ್ಕೊಂಬಂದ್ರಿ ನಮ್ಮನ್ನ. ನೀ ಬಂದೇನ ಇಲ್ಲಿ? ಸೊ ಇದೆ ನೀವು ನೋಡೋಕ್ಕೆ ಕಾತುರದಿಂದ ಕಾಯ್ತಾ ಇರುವಂತಹ ಮಾಗೋಡು ಫಾಲ್ಸ್. ಈ ಸಂಜೆ 5ರ ನಂತರ ಏನೈತಿ, ಈ ಸ್ಥಳಕ್ಕೆ ಪ್ರವೇಶ ಯಾರಿಗೂ ಕೂಡ ಕೊಡೋಂಗಿಲ್ಲ. ಯಾಕಂದ್ರೆ ಹುಲಿ, ಕಾಡು ಕೋಣ ಮತ್ತು ಕಾಡು ಪ್ರಾಣಿಗಳ ಕಾಟ ಐತೈತೆ. ಸೊ ಹಿಂಗಂಥೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ, ನಿಮಗೆ ತೋರಿಸ್ತಾನೆ. ಸೊ ಹಿಂಗೈತಿ ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚೆನ್ನಾಗೈತಿ, ಮಸ್ತ್ ಐತಿ, ಪೀಸ್ ಐತಿ. ಒಂದು ಸ್ವಲ್ಪ ಕಿಡಿಗೇಡಿ ಹುಡುಗರನ್ನ ಚಿಕ್ಕ ಹಿಡಿದ ದನಿಗೆ ಹಾಕ್ತಿರ್ತಾರೆ. ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತು ಬರೀ ಫಾಲ್ಸ್ ಸಿಗೋದು ಬಂದಾಗ. ಯಾಕಂದ್ರೆ ಪ್ರಕೃತಿ ಮುಂದೆ ನೀವು ಭಾಳ ಸಣ್ಣವ್ರದ ರೀ, ನಿಮಗೇನೋ ಗೊತ್ತಿಲ್ಲ ಇರ್ತಾರೆ ಬಡತ. ಒಂದು ಸ್ವಲ್ಪ ಕಾಲು ಜರಿತಂದ್ರೆ ಲ್ಯಾಪ್ಸ್ ಆಗಿಬಿಡ್ತೀರಿ ಅಷ್ಟೇ. ನಮ್ಮ ಬಾಯ್ಸ್ ಎಲ್ಲ ಕಟ್ಟಿ ಕೂತ್ಬಿಟ್ಟಾರ್ರಿ, ಸಾಕಾಯ್ತಿರಿ ಅವ್ರಿಗೆ. ಇದನ್ನೆಲ್ಲ ತಿರುಗಾಡಿ ಒಂದು ಗಾಡಿ ನಮ್ಮ ಜೊತೆ ಹೊಡಿಬೇಕು, ಅದೊಂದು ದೊಡ್ಡ ತ್ರಾಸ. ಇನ್ನೊಂದು ದೊಡ್ಡ ತ್ರಾಸ ಏನಂದ್ರೆ ಇದನ್ನೆಲ್ಲ ಏರ್ಬೇಕು, ನಡಿಬೇಕು, ಏನಿಲ್ಲ ರೀ. ಒಂದು ಸ್ವಲ್ಪ ರೂಢಿ ಆಗಬೇಕು. ಈ ಥರ ಟ್ರಾವೆಲಿಂಗ್ ರೂಢಿ ಆಗ್ತಂದ್ರೆ ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಮಾಡ್ತಾರೆ. ಸೊ ಎಲ್ಲರಿಗೂ ಕೂಡ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಆಗೈತಿ, ಸಖತ್ತಾಗಿ ಅನ್ಸೈತಿ ಫಾಲ್ಸ್. ನೀವು ಕೂಡ ಬಂದು ಒಂದು ಸಲ ವಿಸಿಟ್ ಮಾಡಿರಿ. ಎಲ್ಲರೂ ಕೂಡ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ, ಫಾಲ್ಸ್ ಹೆಂಗಿತ್ತು? ಸೂಪರ್. ಬಂದು ನೋಡುವಂಥದ್ದು ಎಲ್ಲರೂ ಫ್ಯಾಮಿಲಿ ಸಮೇತ ಬನ್ನಿ ನೋಡಿ. ಆದ್ರೆ ವೆದರ್ ಸರಿ ಇಲ್ಲ, ಸಿಕ್ಕಾಪಟ್ಟೆ ಬಿಸಿಲೈತಿ. ವೆದರ್ ಸರಿ ಇಲ್ಲತ್ತಲ್ಲ, ನಾವು ಸರಿಯಾದ ಟೈಮಿಗೆ ಬಂದಿಲ್ಲ. ನೀವು ಎಲ್ಲರೂ ಕೂಡ ಐತಿ ಸರಿಯಾದ ಟೈಮಿಗೆ ಬರ್ರಿ, ಮಳೆಗಾಲದಾಗ ಬರ್ರಿ ಬಜಾರ್. ಸೊ ಇಲ್ಲಿ ನಾವು ಕೂಡ ಸರಿಯಾದ ಟೈಮಿಗೆ ಬಂದಿವಿ. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ ನಮ್ಮ ಜಮಖಂಡ್ಯಾಗ ಪೋಲೋ ಗ್ರೌಂಡ್ ಕಡೆ ಏನೈತಿ ಗಿಡ ಕಡ್ದಾರಲ್ಲ, ಅದ್ರ ಸಂಬಂಧ ಕಡಿಮೆ ಮಳೆ ಆಗುತ್ತ. ಬೆಡ್ತಿ ನದಿಯ ಮಾಹಿತಿ. ಇದು ಬೆಡ್ತಿ ನದಿ ಏನ? ಅಲ್ಲ, ಇದು ಬೆಡ್ತಿ ನದಿ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯ ಉಣಕಲ್ ಕೆರೆಯಿಂದ ಹುಟ್ಟಿ ದಕ್ಷಿಣದಿಂದ ಪಶ್ಚಿಮ ಮುಖವಾಗಿ ಹರಿದು ಕಲಗಟ್ಟಿಗೆ, ಯಲ್ಲಾಪುರ, ಮುಂಡಗೋಡ,
ತಾಲೂಕಿನಲ್ಲಿ ಗಡಿಯಲ್ಲಿ ಹರಿದು ಮುಂದೆ ಮಾಗೋಡು ಜಲಪಾತವೆಂದು ಪ್ರಸಿದ್ಧವಾಗಿದೆ. ಇಲ್ಲಿನ ಜಲಪಾತವು ಭವ್ಯವಾಗಿ 650 ಅಡಿ ಎತ್ತರದಿಂದ ಧುಮುಕಿ ರಮಣೀಯ ದೃಶ್ಯ ಗೋಚರವಾಗುತ್ತದೆ. ನಿಮಗಿಲ್ಲಿ ಒಬ್ಬೊಬ್ರು ಕೇಳ್ತಿರ್ತೀರಿ ಪ್ಲೇಸ್ಗಳ ಮಾಹಿತಿ ಹೆಂಗೆ ಸಿಗ್ತೈತಿ ಅಂತೇಳಿ. ಇಲ್ಲಿ ಬಂದಾಗ ಬೋರ್ಡ್ ಹಾಕಿರ್ತಾರೋ ಒಂದು ಸ್ವಲ್ಪ ಗಮನವಿಟ್ಟು ನೋಡಿ ಓದಿ ತಿಳ್ಕೊಂಡ್ರೆ ತಿಳಿತೈತಿ. ಇದೇನು ನಮ್ಮ ಗ್ಯಾಂಗ್ ಕೂಡ ಐತ್ಲ, ಇದು ಒಬ್ಬರು ಓದಿಲ್ಲ ನಾನು ಸಾಕಾಯ್ತು. ನೋಡ್ರಿ ಅವ್ರು ಹೆಜ್ಜೆ ಹೆಂಗೆ ಇಡತ್ತಾರೆ ಹಿಂಗೆ ಏನು ಈಗಿನ ಯೂತ್ಸ್ ಏನ್ರಿ ಈ ವಿಡಿಯೋ ನೋಡ್ರಿ ಅಂದ್ರೆ ಭಾಳ ಕೆಟ್ಟ ಬೈತಾರೆ ನಾನು ಇವ್ರು. ಸೊ ಈ ಜಲಪಾತದ ವಿಡಿಯೋ ಈ ಥರ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.